ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಎರಡು ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾ ಇರೋದು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಿಡಿಒ ಹುದ್ದೆಗೆ ಹೊಸ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ಅದ ನಂತರ ಎರಡನೇ ಅಪ್ಡೇಟ್, ನಮ್ಮ ಒಂದು ಭಾರತದಲ್ಲಿ ಯಾವೊಂದು ಅಭ್ಯರ್ಥಿಗಳು RRB ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ 30,000ಕ್ಕಿಂತ ಅದೇ ಪೋಸ್ಟ್ಗೆ ಅರ್ಜಿ ಸಲ್ಲಿಸಿದ್ರಲ್ಲ, ಆ ಒಂದು ಹುದ್ದೆಯದು ಪರೀಕ್ಷೆ ದಿನಾಂಕ ಪ್ರಕಟ ಮಾಡಿದ್ದಾರೆ. ಆ ಒಂದು ದಿನಾಂಕ ಯಾವಾಗಿದೆ ಅದನ್ನು ತಿಳಿಸಿಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ, ವಿಡಿಯೋ ಕೊನೆತನಕ ನೋಡಿ. ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ಮತ್ತೆ ಕಮೆಂಟ್ ಅಂತರೂ ತುಂಬಾ ಜನ ಮಾಡ್ತಾರ. ಆದ ಕಾರಣ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತಾರ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಫ್ರೆಶ್ ನೋಟಿಫಿಕೇಶನ್ ಆಗಿರತ್ತ, ಹೊಸ ಅಧಿಸೂಚನೆ ಕರ್ನಾಟಕ KPSC ಇಂದ ಬಂದಿರತ್ತ. ಇದು 9ನೇ ತಾರೀಕು ರಿಲೀಸ್ ಮಾಡಿದ್ದಾರೆ, 9/9/2025 ನಿಮ್ಗೆ ಯಾವುದೇ ರೀತಿಯಾಗಿ ಗೋಲ್ಫರ್ ಅಂತ ತಿಳಿಸ್ಕೊಡೋದಲ್ಲ. ಕರ್ನಾಟಕ ಲೋಕಸೇವಾ ಆಯೋಗ ಕಾಣಿಸ್ತಾ ಇರಬಹುದು. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ. ಆಯೋಗದ ಅಧಿಸೂಚನೆ ಸಂಖ್ಯೆ ಇದು ನಿಮಗೆ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಈ ಒಂದು PCC ದಿನಾಂಕ 15/3/2024 ಅಧಿಸೂಚನೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ಇಲಾಖೆಯಲ್ಲಿ ಗ್ರೂಪ್ C ವೃಂದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಕರೆದಿದ್ರು. ಆ ಒಂದು ಗ್ರೂಪ್ C ವೃಂದದಲ್ಲಿ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ನಿಮಗೂ ಕೂಡ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಕಾಣಿಸುತ್ತೆ ನೋಡಿ. ವೃಂದದ ಪಂಚಾಯಿತಿ ಅಭಿವೃದ್ಧಿ ಮತ್ತು ಅಧಿಕಾರಿಗಳ ಉಳಿಕೆ ಮೂಲ ವೃಂದದ 150 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳ ಪರಿಶೀಲನೆ ದಿನಾಂಕ 24 ನೋಡಿ, ದಿನಾಂಕ 24/9/2025 ಈ ಒಂದು ದಿನಾಂಕದಂದು. ಅದ ನಂತರ 25/9/2025 24/25 ಸೆಪ್ಟೆಂಬರ್ 24ನೇ ತಾರೀಕು 25ನೇ ತಾರೀಕು ಸೆಪ್ಟೆಂಬರ್ ತಿಂಗಳು. ಇದೇ ತಿಂಗಳಲ್ಲಿ 24 ಮತ್ತು 25ನೇ ತಾರೀಕು ಮತ್ತು 26ನೇ ತಾರೀಕು ಈ ಒಂದು 3 ದಿನ ನಿಮಗೆ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ಗಳು, ಸದರಿ ನೇಮಕಾತಿಗೆ ಮೂಲ ಡಾಕ್ಯುಮೆಂಟ್ಸ್ಗಳು ಪರಿಶೀಲನೆ ವೇಳಾಪಟ್ಟಿಯನ್ನ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ ವೆಬ್ಸೈಟ್ ಮೂಲಕವಾಗಿ. ಅಭ್ಯರ್ಥಿಗಳು ಮಾಹಿತಿಗಾಗಿ ಈ ಒಂದು ಪ್ರಕಟಣೆ ಪ್ರಕಟಿಸಲಾಗಿದೆ. ಇಲ್ಲಿ KPSC ಕೂಡ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನ್ ತಿಳಿಸಿಕೊಟ್ಟಿದಾರಪ್ಪ ಅಂದ್ರೆ, ಈಗ ನೀವು ಎಲ್ಲ ಸೆಲೆಕ್ಟ್ ಆಗಿದಾರ 150 ಪೋಸ್ಟ್ PDO ಹುದ್ದೆಗೆ 2023 ಮತ್ತು 24 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳದು ಎಲ್ಲ ಸೆಲೆಕ್ಟ್ ಆಗಿದೆ. ಲಿಸ್ಟ್ ಕೂಡ ಒಂದೊಂದಾಗಿ ಅಪ್ಡೇಟ್ ತಿಳಿಸ್ಕೊಡ್ತಾನೆ ಇದ್ದೇನೆ. ಪ್ರತಿನಿತ್ಯವಾಗಿ ಏನು PDO ಹುದ್ದೆಗೆ ಬರ್ತಾನೆ ಇದೆಲ್ಲ ಎಲ್ಲ ತಿಳಿಸ್ಕೊಡ್ತಾ ಇದ್ದೇನೆ ಈಗ. ಬಟ್ ಎಲ್ಲ ಸೆಲೆಕ್ಟ್ ಆಗಿದಾರ. ಇನ್ ಡಾಕ್ಯುಮೆಂಟ್ಸ್ ಪರಿಶೀಲನೆಗೆ ಸಂಬಂಧಪಟ್ಟಂತೆ 3 ದಿನ ಟೈಮ್ ಇರತ್ತೆ. 24 ಸೆಪ್ಟೆಂಬರು, 25 ಸೆಪ್ಟೆಂಬರು, 26 ಸೆಪ್ಟೆಂಬರು ಈ ಒಂದು 3 ದಿನಾಂಕಗಳೊಳಗಾಗಿ ನಿಮಗೆ ಈ ಒಂದು ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿ ನಡೆಸಲಾಗುವುದು ಎಂದು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಒಂದು ವೆಬ್ಸೈಟ್ ಇದೆ, ಆ ಒಂದು KPSC ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಶನ್ ಮಾಡ್ಕೊಂಡು ಮುಗಿಯಿತು, ನೀವು ಜಾಬಿಗೆ ಜಾಯ್ನ್ ಆಗ್ತಾರ. ಇದು ನಮಗೆ ಮೊದಲನೇ ಅಪ್ಡೇಟ್ ಆಗಿರತ್ತೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಯಾವೊಂದು ಅಭ್ಯರ್ಥಿಗಳು 30,000ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿ ಸಲ್ಲಿಸಿದ್ರಲ್ಲ, ನಿಮಗೆ 8/9/2025 ಈ ಒಂದು ಪರೀಕ್ಷೆ ದಿನಾಂಕನ ಪ್ರಕಟ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಗ್ರೂಪ್ ಡಿ ರೈಲ್ವೆ RRB ರೈಲ್ವೆ ಇಲಾಖೆಯಿಂದ ಯಾವಾಗಿದೆಯಪ್ಪ ಅಂದ್ರೆ, ಈ ಒಂದು ರೈಲ್ವೆ ಇಲಾಖೆ ದಿನಾಂಕ ನೋಡಿ, ರಿಜಿಸ್ಟರ್ ಸಂಖ್ಯೆ ಇರತ್ತೆ ಅಂದ್ರೆ ಅಡ್ವರ್ಟೈಸ್ ನಂಬರು ಯಾವ್ದಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನವೆಂಬರ್ 17ನೇ ತಾರೀಕಿನಿಂದ ಡಿಸೆಂಬರ್ ವರೆಗೆ ನಿಮಗೆ ಪರೀಕ್ಷೆ ನಡೆಸ್ತಾರೆ. ಸುಮಾರು ನನಗನ್ಸೋ ಮಟ್ಟಿಗೆ 30,307 ಹುದ್ದೆಗೆ 30,307 ಪೋಸ್ಟ್ಗೆ ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಾರಲ್ಲ, ಅವ್ರದ್ದು ಈ ಒಂದು ದಿನಾಂಕದೊಂದು ಪರೀಕ್ಷೆ ಇದೆ. ಯಾವಾಗ ಹೇಳಿ, 17 ನವೆಂಬರ್ 2025 ಡಿಸೆಂಬರ್ ವರೆಗೆ ನಿಮಗೆ ಪರೀಕ್ಷೆ ನಡೆಸ್ತಾರೆ. ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ಯಾರ್ಯಾರು RRB ಓದ್ತಾ ಇದ್ದಾರಲ್ಲ, ನಿಮಗೆ ಖುಷಿಯ ವಿಚಾರ. ಪ್ರಯತ್ನ ಮಾಡಿ. ತುಂಬಾ ಜನ RRB ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಬುಕ್ ಅನ್ನ ಓದೋ ಬದಲಿಗೆ ಪೊಲೀಸ್ ಇಲಾಖೆ ಓದ್ತಾ ಇರ್ತಾರ. ಅದನ್ನ ಹಂಗ್ ಮಾಡಬೇಡಿ ದಯವಿಟ್ಟು. RRB ರೈಲ್ವೆ ಇಲಾಖೆ ಇರೋದ್ರಿಂದ RRB ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕ್ವಶನ್ ಪೇಪರ್ ಅನ್ನ ನೋಡ್ಕೊಳ್ಳಿ. 2000 ಸುಮಾರು 2-3 ವರ್ಷ ಹಿಂದಿಂದು ಕ್ವಶನ್ ಪೇಪರ್ ಎಲ್ಲ ಸ್ಟಡಿ ಮಾಡಿ, ಅದ ನಂತರ RRB ಬುಕ್ಗಳನ್ನ ಪುಸ್ತಕಗಳು ಸರಿಯಾಗಿ ಓದಿ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ದಯವಿಟ್ಟು ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. 17 ನವೆಂಬರ್ 2025 ಈ ಒಂದು ಪರೀಕ್ಷೆ ನಡೆಸ್ತಾ ಇದೆ ಈ ಒಂದು RRB ರೈಲ್ವೆ ಇಲಾಖೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೇ ಡೌಟ್ ಇತ್ತಂದ್ರೆ ಕಮೆಂಟ್